ಇವಾಗ ನಾನು ನಂಬರ್ಸ್ ಹೇಳ್ತಾ ಹೋಗ್ತೀನಿ, ಆ ನಂಬರು ಯಾವುದನ್ನ ಹೋಲುತ್ತೆ ಒಂದು ಆಬ್ಜೆಕ್ಟ್ ಅದನ್ನ ಹೇಳ್ತಾ ಹೋಗಿ ಆಯ್ತಾ. ಆಮೇಲೆ ನಾನು ನಿಮೋನಿಕ್ಸ್ ಮಾಡೋದು ಹೇಳ್ಕೊಡ್ತೀನಿ. ನಂಬರ್ 1 ಸ್ಟಿಕ್ ತರ ಕಾಣುತ್ತೆ, ನಂಬರ್ 2 ಒಂದು ಡಕ್ ತರ ಕಾಣುತ್ತೆ, ನಂಬರ್ 3 ಒಂದು ಬಟರ್ಫ್ಲೈ ತರ ಕಾಣುತ್ತೆ, ನಂಬರ್ 4 ಒಂದು ಶೇರ್ ತರ ಕಾಣುತ್ತೆ, ನಂಬರ್ 5 ಒಂದು ಹೂಕ್ ತರ ಕಾಣುತ್ತೆ, ನಂಬರ್ 6 ಒಂದು, ನಂಬರ್ 7 ಒಂದು ಸ್ಟ್ರೀಟ್ ಲ್ಯಾಂಪ್ ತರ ಕಾಣುತ್ತೆ, ನಂಬರ್ 8 ಒಂದು ಕನ್ನಡಕ ತರ ಕಾಣುತ್ತೆ, ನಂಬರ್ 9 ಒಂದು ಲಾಲಿಪಾಪ್ ತರ ಕಾಣುತ್ತೆ, ನಂಬರ್ 10 ಒಂದು ಬ್ಯಾಟ್ ಮತ್ತೆ ಬಾಲ್. ಇಮ್ಯಾಜಿನ್ ಮಾಡ್ಕೊತ ಹೋಗ್ಬೇಕು ನೀವು. ಈಗ ಚೌರಿ ಚೌರ ಇನ್ಸಿಡೆಂಟು 19th ಸೆಂಚುರಿನಲ್ಲಿ ಆಯಿತು ಅಂತ ನೆನ್ಪಿಟ್ಕೊಳ್ಳೋಕೆ ಏನಾದ್ರು ಕಷ್ಟನಾ? ನಾವು ಇದನ್ನ ನೆನ್ಪಿಟ್ಕೊಳ್ಳೋದು ಬೇಡ. ಇವಾಗ ಇದು ನಮಗೆ ಗೊತ್ತಿದೆ. 1922 ಅಲ್ಲಿ ಲಾಸ್ಟ್ 2ರಲ್ಲಿ 2 ನಂಬರ್ಲಿ 2 2 ಇದೆ. ಸೊ 2 ಡಕ್, ಒಂದು ಇಮ್ಯಾಜಿನೇಟಿವ್ ಪೊಲೀಸ್ ಸ್ಟೇಷನ್. ಅದ್ರ ಮುಂದ್ಗಡೆ ಬರೆದಿದ್ದಾರೆ ಶೌರಿ ಚೌರ ಸ್ಟೇಷನ್. ಆ ಸ್ಟೇಷನ್ ಮೇಲ್ಗಡೆ 2 ಡಕ್ ಕೂತಿದ್ದಾವೆ. ಈಗ ಒಂದು ಪ್ರೊಟೆಸ್ಟ್ ಮಾಡ್ತಿದ್ರು, ಅಲ್ಲಿ ಬ್ರಿಟಿಷರು ಬಂದು ಅವ್ರನ್ನ ಡಿಸ್ಟರ್ಬ್ ಮಾಡ್ತಾರೆ. ಅಲ್ಲಿರುವಂಥ ಪ್ರೊಟೆಸ್ಟರ್ಸ್ ಎಲ್ಲರೂ ಕೂಡ ಹೋಗಿ ಆ ಸ್ಟೇಷನಿಗೆ ಬೆಂಕಿ ಇಡ್ತಾರೆ. ಅಲ್ಲಿ ಮೇಲ್ಗಡೆ 2 ಡಕ್ಕು ಕೂತಿದೆ. 2 ಡಕ್ಕು ಅಂದ್ರೆ ಏನು? 1922. ಎಷ್ಟು ನೆನ್ಪಿಟ್ಕೊಂಡು. ಈ ನಂಬರ್ ನಿಮೋನಿಕ್ಸ್ ಮೆಥಡ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಬಹಳಷ್ಟು ಇಸ್ವಿಗಳನ್ನ, ಇವೆಂಟ್ಸ್ಗಳನ್ನ ಬಹಳ ಈಸಿಯಾಗಿ ನಾವು ನೆನ್ಪಿಟ್ಕೋಬಹುದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಎಲ್ಲ ಟಾಪರ್ಸ್ ಇದನ್ನ ಯೂಸ್ ಮಾಡ್ತಾರೆ. ಸೊ ನಿಮ್ಮ ಮಕ್ಕಳಿಗೆ ಇದನ್ನ ಶೇರ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಹೇಳಿ, ಅವರ ಎಕ್ಸಾಮಿನೇಷನ್ ಅಲ್ಲಿ ಅವರಿಗೆ ಹೆಲ್ಪ್ ಆಗಲಿ.